1998ರ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಮತ್ತೊಮ್ಮೆ ವಿಮಾನ ಪತನವಾಗಿದೆ. ಈ ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತ ನಡೆದ ಸ್ಥಳಕ್ಕೆ ಏರ್ ಇಂಡಿಯಾ ಸಿಇಒ ಭೇಟಿ. ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ವಿಲ್ಸನ್ ಭೇಟಿ ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ತುಂಬಾ ಕಷ್ಟಕರವಾದಂತಹ ದಿನ ಅಂತ ಹೇಳಿದ್ದಾರೆ. ದುರಂತದ ಬಗ್ಗೆ ತೀವ್ರ ದುಃಖವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಸಿಇಒ ಕ್ಯಾಂಪ್ಬೆಲ್ ವಿಲ್ಸನ್ ಭೇಟಿ ಕೊಟ್ಟಿರುವಂಥದ್ದು, ಘಟನಾ ಸ್ಥಳ ಹೇಗಿದೆ ಅಂಥೇಳಿ ವಿವರಿಸಿದ್ದಾರೆ. ಜೊತೆಗೆ ಈ ಘಟನೆಗೆ ಕಾರಣ ಏನು ಅನ್ನೋದರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಹಜವಾಗಿಯೇ ಈ ರೀತಿಯ ದುರಂತ ಆದಂತಹ ಸಂದರ್ಭದಲ್ಲಿ ಅದು ಕಂಪನಿಗೂ ಕೂಡ ಒಂದು ರೀತಿಯ ಕಪ್ಪು ಚುಕ್ಕೆ. ಏಕೆಂದರೆ ಈಗ ನಾನಾ ರೀತಿಯ ವ್ಯಾಖ್ಯಾನಗಳಾಗ್ತಾ ಇದ್ದಾವೆ. ಮೊದಲೇನೇ ಸಮಸ್ಯೆ ಇತ್ತು ಅಂಥೇಳಿ, ತಾಂತ್ರಿಕ ದೋಷ ಇತ್ತು ಅಂಥೇಳಿ, ಅದಾದ ಮೇಲೆ ಏನು ಏರ್ ಇಂಡಿಯಾ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ವಿಮಾನ ಸೇವೆಯಲ್ಲಿ ಒಂದಿಷ್ಟು ಎಡವಟ್ಟುಗಳನ್ನು ಕೂಡ ಮಾಡ್ಕೊಳ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಸ್ವತಃ ಸಿಇಒನೇ ಭೇಟಿ ಕೊಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ದುರಂತದಲ್ಲಿ ಏನು 241 ಜನ ಸಾವನ್ನಪ್ಪಿದ್ರು ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.